ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ, ಬಿಜೆಪಿ ಮುಖಂಡರ ಬಂಧನ. ಆಲೂರು ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲುಗಡೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಇದಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಎಚ್.ಡಿ. ರೇವಣ್ಣ ಹಾಗೂ ರೈಲ್ವೆ ಇಲಾಖೆಯ ಜಿಎಂ ಅವರ ಶ್ರಮವೇ ಕಾರಣ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ಮತ್ತು ಬ್ಲಾಕ್ ಮೇಲ್ ಸಂಸ್ಕೃತಿಯನ್ನ ಮಾಜಿ ಸಚಿವ ಶಿವರಾಮ್ ಹೊಂದಿಲ್ಲ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜಿಎ ಮಹೇಂದ್ರ ಹೇಳಿಕೆ. ವಾರ್ತೆಗಳ ವಿವರ. ಪ್ರತ್ಯೇಕ ದೇಶದ ಬೇಡಿಕೆಯ ಬಗ್ಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿಚಾರವನ್ನು ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದಲ್ಲದೆ, ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಒಳಹೋಗಲು ಯತ್ನಿಸುವ ವೇಳೆ ಪೊಲೀಸರು ಕಾರ್ಯಕರ್ತರನ್ನ ಬಂಧಿಸಿದ ಘಟನೆ ನಡೆದಿದೆ. ಕಾಂಗ್ರೆಸ್ ಸಂಸದರ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲು ಮೊದಲು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ಸಂಸದ ಡಿಕೆ ಸುರೇಶ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಉಪವಿಭಾಗಾಧಿಕಾರಿ ಮಾರುತಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಅಲ್ಲಿಂದ ಬಿಎಂ ರಸ್ತೆ ಮೂಲಕ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಮೆರವಣಿಗೆ ಮೂಲಕ ಬರುವ ಮೊದಲೇ ಪೊಲೀಸರು ಕಾಂಗ್ರೆಸ್ ಕಚೇರಿಯ ಮುಖ್ಯ ದ್ವಾರವನ್ನು ಬಂದ್ ಮಾಡಿದಲ್ಲದೆ ಪೊಲೀಸ್ ಬ್ಯಾರಿಕೇಡ್ನಲ್ಲಿ ತಡೆ ಮಾಡಿದ್ದರು. ಇದನ್ನು ಲೆಕ್ಕಿಸದೆ ಬಿಜೆಪಿ ಕಾರ್ಯಕರ್ತರು ಒಳನುಗ್ಗಲು ಯತ್ನಿಸಿದ ವೇಳೆ ಕೆಲ ಸಮಯ ಪೊಲೀಸರೊಂದಿಗೆ ನೂಕಾಡಬೇಕಾಯಿತು. ನಂತರದಲ್ಲಿ ಪೊಲೀಸರು ಬಿಜೆಪಿಯ ಒಬ್ಬೊಬ್ಬರೇ ಕಾರ್ಯಕರ್ತರನ್ನ ಎಳೆದೊಯ್ದು ತಮ್ಮ ಪೊಲೀಸ್ ವಾಹನಕ್ಕೆ ತುಂಬಿಕೊಂಡರು. ಸುಮಾರು 20ಕ್ಕೂ ಹೆಚ್ಚು ಜನ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸ್ ವಸತಿ ಗೃಹಕ್ಕೆ ಕರೆದೊಯ್ದರು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಹರ್ಷಿತ್ ಮಾತನಾಡಿ, ಸಂಸದರಾದ ಡಿಕೆ ಸುರೇಶ್ ರವರು ಇತ್ತೀಚೆಗೆ ಕೊಟ್ಟಂತಹ ಹೇಳಿಕೆ ದೇಶವನ್ನ ಉತ್ತರ ಮತ್ತು ದಕ್ಷಿಣ ಭಾರತವಾಗಿ ವಿಭಜಿಸಬೇಕಾಗುತ್ತದೆ ಎಂದು ಹೇಳಿರುವ ಹೇಳಿಕೆ ದೇಶದ ಐಕ್ಯತೆಯನ್ನ ಒಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಐಡಿಯಾಲಜಿ ಹೇಗಿದೆ ಎಂದರೆ, ಅವರಿಗೆ ಹಣ ಸಿಗಲಿಲ್ಲ ಹಾಗೂ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗಲಿಲ್ಲ ಎಂದು ಹೇಳಿ ದೇಶವನ್ನ ಹೊಡೆಯುತ್ತಾರೆ ಮತ್ತು ಸಮಾಜವನ್ನ ಒಡೆಯುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಸಂಸದರಾದ ಡಿಕೆ ಸುರೇಶ್ ರವರು ಇತ್ತೀಚೆಗೆ ಕೊಟ್ಟಂತ ಒಂದು ಹೇಳಿಕೆ ದೇಶವನ್ನ ಉತ್ತರ ಮತ್ತು ದಕ್ಷಿಣ ಭಾರತವಾಗಿ ವಿಭಜಿಸಬೇಕಾಗತ್ತೆ ಅಂತ ಹೇಳಿರುವಂತಹ ಒಂದು ಹೇಳಿಕೆ ದೇಶದ ಐಕ್ಯತೆಯನ್ನ ಒಡೆಯುವಂತ ಕೆಲಸ ಮಾಡಿದ್ದಾರೆ. ಇವರೊಬ್ಬರು ಜವಾಬ್ದಾರಿಯುತ ಸಂಸದರಾಗಿ ಕಾಂಗ್ರೆಸ್ನ ಪಕ್ಷದ ಒಂದು ಐಡಿಯಾಲಜಿ ಯಾವ ತರ ಇದೆ ಅಂತ ಹೇಳಿದ್ರೆ, ಅವರಿಗೆ ಹಣ ಸಿಗಲಿಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ದೇಶವನ್ನು ಹೊಡಿತಾರೆ, ಸಮಾಜವನ್ನು ಹೊಡೆಯುವಂತ ಕೆಲಸವನ್ನು ಮಾಡ್ತಾರೆ. ಅದೇ ಮನಸ್ಥಿತಿಯಲ್ಲಿ ಇವತ್ತು ಡಿಕೆ ಸುರೇಶ್ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಏನು ಅನುದಾನ ಕೊಟ್ಟಿದೆ ಅದರ ತಾರತಮ್ಯ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ತಾರತಮ್ಯಗಳು ಆಗಿಲ್ಲ. ರಸ್ತೆ ಇರಬಹುದು, ರೈಲ್ವೆ ಇರಬಹುದು, ಇವತ್ತು ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲಿ ಇವತ್ತಾಗಲೇ ಬಹಳಷ್ಟು ಅಭಿವೃದ್ಧಿಯನ್ನು ಸಾಗಿಸ್ತಾ ಇದೆ ಕೇಂದ್ರ ಸರ್ಕಾರ. ಇದರ ವಿರುದ್ಧ ಇವರು ಈ ತರದ ದೇಶವನ್ನು ಒಡೆಯುವ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಇನ್ನಷ್ಟು ಹೋರಾಟ ಮಾಡುತ್ತೆ. ಸಂಸದರನ್ನ ಆದಷ್ಟು ಬೇಗ ಕಾಂಗ್ರೆಸ್ನ ಸರ್ಕಾರ, ಅವರ ಪಕ್ಷ ಏನಿದೆ ಅವರು ವಜಾ ಮಾಡಬೇಕು. ಹಾಗಾಗಿ ಇನ್ನಷ್ಟು ಉಗ್ರತವಾದ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳುವಂತ ಮುಂದಿನ ದಿನಗಳಲ್ಲಿ ಎತ್ಕೊಳ್ಳುವಂತ ಯೋಚನೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅನೂಪ್, ಮುಖಂಡರಾದ ರಾಕೇಶ್, ರಘು, ಗಿರೀಶ್, ರಾಜೇಶ್, ಮುರಳಿ, ವಿನೋದ್ ಕುಟ್ಟಿ, ತೇಜಸ್, ವಿಜಯಲಕ್ಷ್ಮಿ, ರತ್ನಪ್ರಕಾಶ್, ಶೋಭಾ ಉಪಸ್ಥಿತರಿದ್ದರು. ಸದ್ಯದಲ್ಲೇ ಆಲೂರು ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲುಗಡೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಇದಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಎಚ್.ಡಿ. ರೇವಣ್ಣ ಹಾಗೂ ರೈಲ್ವೆ ಇಲಾಖೆಯ ಜಿಎಂ ಅವರ ಶ್ರಮವೇ ಕಾರಣವೆಂದು ಪ್ರಜ್ವಲ್ ರೇವಣ್ಣ ತಿಳಿಸಿದರು. ಇಲ್ಲಿ ರೈಲು ನಿಲುಗಡೆ ಆಗಬೇಕೆಂಬ ತಾಲೂಕಿನ ಜನರ ಒತ್ತಾಸೆಯಂತೆ ನಾನು ಕಳೆದ 4 ವರ್ಷಗಳಿಂದ ರೈಲ್ವೆ ಇಲಾಖೆಗೆ ಪತ್ರಗಳನ್ನು ಬರೆದು ಖುದ್ದಾಗಿ ಭೇಟಿ ನೀಡಿ ಎಲ್ಲವನ್ನ ವಿವರಿಸಿ ಇಲ್ಲಿ ರೈಲು ನಿಲುಗಡೆ ಕೋರಿ ಹೋರಾಟ ನಡೆಸಿದ್ದೇನೆ. ಅಂತಹದರಲ್ಲಿ ಯಾರೊಬ್ಬ ವ್ಯಕ್ತಿ ರೈಲು ನಿಲುಗಡೆ ಮಾಡಿಸಿದ್ದು ನಾನು ಎಂದು ಹೇಳಿಕೊಂಡು ತಿರುಗುತ್ತಿರುವುದು ತರವಲ್ಲ. ಆ ವ್ಯಕ್ತಿ ರಾಜಕೀಯದವನೇ ಅಥವಾ ಯಾವುದೇ ಒಬ್ಬ ಅಧಿಕಾರಿಯಾಗಿರಲಿ. 4 ವರ್ಷಗಳಿಂದ ಸತತವಾಗಿ ಪತ್ರ ವ್ಯವಹಾರ ನಡೆಸಿ ರೈಲ್ವೆ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದಕ್ಕೆ ಸೂಕ್ತ ದಾಖಲೆಗಳಿವೆ. ಆದರೆ ಯಾರೋ ಒಬ್ಬ ಈ ರೀತಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ತಿರುಗುತ್ತಿದ್ದಾನೆ. ಅದಕ್ಕೆ ನಾನೇನು ತಲೆಕೆಡಿಸಿಕೊಳ್ಳುವುದಿಲ್ಲ. ಕೆಲವು ತಾಂತ್ರಿಕ ಕಾರಣಗಳಿದ್ದು ಶೀಘ್ರದಲ್ಲೇ ಅವನ್ನೆಲ್ಲ ಪರಿಹರಿಸಿ ಮುಂದಿನ ದಿನಗಳಲ್ಲಿ ರೈಲು ನಿಲುಗಡೆಯಾಗುತ್ತಿದೆ ಎಂದರು. ನಾನು ಈ ಒಂದು 25 ಡೇಸ್ ಹಿಂದೆ ಹುಬ್ಳಿಗೆ ಹೋಗಿ GM ಅವ್ರನ್ನ ಭೇಟಿ ಮಾಡಿ ಪ್ರಪೋಸಲ್ಸ್ ತೊಗೊಂಡೋದಂಥ ಸಂದರ್ಭದಲ್ಲಿ ನಾನು ಇಡೀ ಜಿಲ್ಲಾದ್ಯಂತ ಪ್ರಪೋಸಲ್ಸ್ಗಳನ್ನ ತೊಗೊಂಡೋದಂಥದ್ರಲ್ಲಿ ಆಲೂರ್ದು ಒಂದು ಟ್ರೈನ್ ಸ್ಟಾಪೇಜ್ದು ಪ್ರಪೋಸಲ್ ಇತ್ತು. ಅದಕ್ಕೆ ನಾನು ಸರಿಯಾದ ರೀತಿ ಅವ್ರ ಹತ್ರ ಎಲ್ಲದನ್ನೂ ವಾದ ವಿಧಾನ ಮಾಡಿದ ಮೇಲೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲಿ ಬಂದು ಒಂದು ಟ್ರೈನ್ ನಿಲ್ಲೇಬೇಕು ಅಂತ ಒತ್ತಡ ಹಾಕಿದ ಮೇಲೆ ಈಗ ಸದ್ಯಕ್ಕೆ 2 ಪ್ರಪೋಸಲ್ ಮುಂದೆ ಮೂವ್ ಆಗಿದೆ. ಆನ್ ಕಂಡೀಷನಲ್ ಇದ್ರ ಮೇಲೆ ಮೂವ್ ಆಗಿದೆ. ಒಂದು ಬ್ಯಾಂಗ್ಳೂರು ಟು ಮಂಗಳೂರು ಟ್ರೈನ್ ಒಂದು ಸ್ಟಾಪೇಜ್ ಕೊಡಬೇಕು. ನೆಕ್ಸ್ಟು ಮೆಮೋ ಟ್ರೈನ್ ಅಂದರೆ ಇಂಟರ್ಸಿಟಿ ಟ್ರೈನ್ನ
ಏನು 2 ಅಲೋಕೇಶನ್ ಆಗಿತ್ತು, ಒಂದು ಈಗಾಗಲೇ ಅಯೋಧ್ಯೆಗೆ ಮತ್ತೆ ವಾಪಸ್ ಹಿಂಪಡೆದು ಅಯೋಧ್ಯೆಗೆ ಸರ್ವಿಸ್ ಕೊಡ್ತಾ ಇದೆ, ಅದನ್ನು ಮತ್ತೆ ಇನ್ನೊಂದು ಹಾಕಿ ಆಲೂರಿಗೆ ಸ್ಟಾಪ್ ಕೊಡಬೇಕು ಅಂತೇಳಿ 2 ಪ್ರಪೋಸಲ್ಸ್ನ ಕನ್ಸಿಡರ್ ಮಾಡಿ ಮೂವ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಶೀಘ್ರದಲ್ಲೇ ಒಂದು ಸ್ವಲ್ಪ ದಿನದಲ್ಲಿ ಏನು ಯಾವ ಡೇಟು ನಿಗದಿ ಆಗಿದೆ, ಸ್ವಲ್ಪ ದಿನದಲ್ಲಿ ಖಂಡಿತವಾಗ್ಲೂ ನಿಲ್ಲಂಥ ಕೆಲಸ ಆಗುತ್ತೆ. ಇದಕ್ಕೆ ಸಂಪೂರ್ಣ ಶ್ರಮ ರೇವಣ್ಣ ಸಾಹೇಬರು, ದೇವೇಗೌಡರು ಹಾಗೂ ನಾವು ಮತ್ತು ರೈಲ್ವೆ ಮಿನಿಸ್ಟ್ರು, ರೈಲ್ವೆ ನಮ್ಮ ಎಲ್ಲ ಇಲಾಖೆಯವರು, GM ಅವರು, ಮುಖ್ಯವಾಗಿ GM ಅವರು, ಯಾಕಂದ್ರೆ ಕೂರಿಸ್ಕೊಂಡು ಕೇಳಿಕೊಂಡು ಇವತ್ತು ಎಲ್ಲದಕ್ಕೂ ಉತ್ತರ ಕೊಟ್ಟು ಎಲ್ಲ ಮಾಡಿದ್ರು ಅವರು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಶ್ರಮ ಹಾಕಿ ಇವತ್ತು ಆಲೂರು ಸ್ಟೇಷನ್ ನಿಲ್ಲಂಥ ಕೆಲಸ ಆಗ್ತದೆ. ಯಾರೋ ಕೆಲವರು ನಾವು ಮಾಡಿಸಿದೆ ಅಂತ ಹೇಳಿ 2-3 ದಿನದಿಂದ ಹೇಳಿಕೆ ಕೊಡೋದು ಅವೆಲ್ಲ ಸುಮ್ಮನೆ ಆಗದೆ ಇರೋದು. ಈಗಾಗಲೇ ನಿಮಗೆ ಅದನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಇದು ಯಾರ್ದು ಶ್ರಮ ಇಲ್ಲ, ಇದು MP ಅವ್ರದಿಗೆ ಕ್ರೆಡಿಟ್ ಹೋಗಬೇಕಿದ್ದು, ಇದು MP ಅವರೇ ಶ್ರಮ ಹಾಕಿ ಅವರು ಮಾಡಿದ್ದಾರೆ ಅಂತ. ಅದಕ್ಕೆ ಹೊರತುಪಡಿಸಿದಂತೆ ನಾನು 2 ವರ್ಷದಿಂದ ಪತ್ರ ಬರೆದಿರೋದು ಯಾರಿಗೆ, ಮಂತ್ರಿಗೆ, ನಮ್ಮ ಕೇಂದ್ರ ಮಂತ್ರಿಗಿರ್ಬೋದು ಇಲ್ಲ GMಗಿರ್ಬೋದು, ಬರೆದಿರೋಂಥದ್ದು ಎಂಗೇಜ್ ಮಾಡ್ಕೊಂಡಿರೋಂಥ ಪತ್ರದ ಮುಖಾಂತರ ಎಂಗೇಜ್ ಮಾಡ್ಕೊಂಡಿರೋಂಥದ್ದು ನಾನು ಕೊಡಬಲ್ಲೆ. ಸೊ ಹೀಗಾಗಿ ಯಾವುದೋ 1 ತಿಂಗಳು 15 ದಿನದ ಶ್ರಮ ಅಲ್ಲ, ಇದೆ ಸತತವಾಗಿ 3ನೇ ವರ್ಷದಿಂದ ಶ್ರಮ ಆಗಿದೆ. ಆಲೂರು ತಾಲೂಕಿನ ಜನತೆ ನಮ್ಮ ಮೇಲಿಟ್ಟಿರೋಂಥ ವಿಶ್ವಾಸಕ್ಕೆ ಇವತ್ತೆಲ್ಲೋ ಒಂದು ಕಡೆ ಜಯ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ಆಲೂರು ತಾಲೂಕಿನ ಜನ ಮತ್ತು ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಸಕಲೇಶಪುರ ಆಲೂರು ತಾಲೂಕಿನ ಮಾಧ್ಯಮ ಮಿತ್ರರಿಗೂ ಕೂಡ ಹಾಗೂ ನಮ್ಮ ಜಿಲ್ಲಾ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಇದರ ಮುಖಾಂತರ ಅಭಿನಂದನೆ. ಹೊಸ್ಲೈನ್ ರಸ್ತೆಯಿಂದ ಅಮೀರ್ ಮೊಹಲ್ಲಾ ವೃತ್ತದವರೆಗೂ ಸಂಪರ್ಕ ಕಲ್ಪಿಸುವ 100 ಮೀಟರ್ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿ ಗುಣಮಟ್ಟವನ್ನು ವೀಕ್ಷಣೆ ಮಾಡಿದ ಶಾಸಕ ಎಚ್ ವಿ ಸ್ವರೂಪ್. ನಗರದ ಹೊಸಲೈನ್ ರಸ್ತೆಯಿಂದ ಅಮೀರ್ ಮೊಹಲ್ಲಾ ವೃತ್ತದವರೆಗೂ ಸಂಪರ್ಕ ಕಲ್ಪಿಸುವ 100 ಮೀಟರ್ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಆಗಮಿಸಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದ ನಂತರ ಗುಣಮಟ್ಟದ ಕಾಮಗಾರಿ ನಿರ್ವಹಿಸುವಂತೆ ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಸೂಚಿಸಿದರು. ಬ್ಲಾಕ್ ಮೇಲ್ ಸಂಸ್ಕೃತಿಯನ್ನ ಮಾಜಿ ಸಚಿವ ಶಿವರಾಮ್ ಹೊಂದಿಲ್ಲ. ಕೆಲ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಓಲೈಸುವ ಸಲುವಾಗಿ ಅವರ ಪರ ಮಾತನಾಡುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜೆ ಮಹೇಂದ್ರ ಆರೋಪಿಸಿದರು. ಯಾರ ಸಿಗ್ತಾರ ಇವ್ರು ಬೇರೆಯವ್ರ ಬಗ್ಗೆ ಕುತ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಇವ್ರು ಯಾವ ತರ ಕಾಂಗ್ರೆಸ್ಗೆ ಇವ್ರ ಟಿಕೆಟ್ ಸಿಗ್ತಾ ಮಾತ್ರ ಕಾಂಗ್ರೆಸ್ ಬಾಕಿ ಐತೆ ಎಲ್ಲ ಬರೀ ಎಲ್ಲ ಹೊಂದಾಣಿಕೆ, JDS BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು. ಆಮೇಲೆ ಬರೀ ವರ್ಗಾವಣೆ ದಂಧೆ ಜಾಸ್ತಿ. ಇಲ್ಲಿ ಹಾಸನದಲ್ಲಿ 2 ದಿವಸ ಇದ್ರೆ ಬೆಂಗಳೂರಲ್ಲಿ 4 ದಿವಸ ವರ್ಗಾವಣೆ ದಂಧೆ. ಇವ್ರು ಯಾವ ನೈತಿಕತೆ ಐತೆ ಇವ್ರು ಮಾತಾಡೋದಕ್ಕೆ? ಈಗ ಹೊರಟಿದ್ದಾರೆ, ಕಾರಣ ನಮ್ಮ ಉಸ್ತುವಾರಿ ಮಿನಿಸ್ಟರ್ನ ಒಂದು ಇದು ಮಾಡ್ಕೊಳಕ್ಕೆ ಏನೋ ವಹಿಸ್ಕೊಳಕ್ಕೆ ಹೊರಟಿದ್ದಾರೆ ಇವನು ಏನು ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಓಡಿಸ್ತಾರೆ ಅವರೇ. ಕೆಲವು ಜನ ಮಿನಿಸ್ಟರ್ಗಳೆಲ್ಲ ಓಡಿಸೋರೀಗ ಯಾರು ಮನೆ ಕೂಡ್ತಾ ಇಲ್ಲ ಅದನ್ನ. ಯಾಕೆಂದ್ರೆ ಇವ್ರು ಗೊತ್ತಾಗಿದೆ ಎಲ್ಲ ಒಳ ಒಪ್ಪಂದ ರಾಜಕಾರಣ ಮಾಡೋದು ಅಂತೇಳಿ. ಇದೇ ಎಲ್ಲರೂ ಗೊತ್ತಾಗಲ್ಲ ಕಾರ್ಯಕರ್ತರಿಗೆ. ಯಾವ ಕಾರ್ಯಕರ್ತರಿಗೆ ಒಳ್ಳೇದು ಮಾಡಿದಾರೆ ಹೇಳಿ ನೋಡೋಣ. ನಮ್ಮನೆ ತೆಗ್ದಾಯ್ತು, ಅವನ ಜೊತೆ 22 ವರ್ಷದ ಸಹವಾಸ ಮಾಡಿ ನಮ್ಮನೆ ತೆಗ್ದಾಯ್ತು. ಇವತ್ತಿ ದೊಡ್ಡ ನಾಯಕರ ಬಗ್ಗೆ ಮಾತಾಡಕ್ ಬರ್ತಾನೆ ನೀವು. ಯಾರು ಮನೆ ಉಳಿದ ಅವ್ರ ಜೊತೆ ಇದ್ದಾರೆ, ಯಾರು ನಾವು ಮನೆ ಉಳಿಸೋರು ಅಂತ ಹೇಳಿ ನೋಡೋಣ. ನಾವು ಬಂದು ಕಾಂಗ್ರೆಸ್ ಬಗ್ಗೆ ಏನು ಭಾರಿ ಪ್ರೀತಿ. ಯಾವಾಗ ಕಾಂಗ್ರೆಸ್ ಓಡಾಡ ಅವ್ನು ಟಿಕೆಟ್ ಸಿಗ್ತಾ ಮಾತ್ರ ಕಾಂಗ್ರೆಸ್. ಹೊಸದಿ ಚುನಾವಣೆ ಯಾರಿಗೆ ಮಾಡಿದೆ ಅವನು ಹೇಳ್ಬೇಕಾಗತ್ತೆ. ಯಾಕೆ ಬರೀ ಇದೆ ದುಡ್ಡಿಂದ ದುಡ್ಡು ಕೊಟ್ರೆ ಮತ್ತೇನು ಗೊತ್ತಿಲ್ಲ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ ಅವನು ಮನುಷ್ಯ. ದುಡ್ಡಿ ಬೇಕಾದ್ರೆ ಏನ್ ಬೇಕಾದ್ರೆ ನಿಜವಾಗ್ಲೂ ಪಕ್ಷದಿಂದ ಉದ್ಘಾಟನೆ ಮಾಡಿ ನಿಜವಾಗ್ಲೂ ದೊಡ್ಡ ಮನೆ ಕಳ್ಸ್ಕೊಂಡ್ರೆ ಚೆನ್ನಾಗಿ ಅಲ್ಲಿ ಅವ್ರ ಮನೆ ಕಾಯ್ಕೊಂಡಿದ್ರು ಸಾಕಾಯ್ತೆ. ಇಲ್ಲಿ ಇನ್ನು ಮುಂದೆ ಬರ್ತಾರಲ್ಲ ಪಾಪ ಯಾರು ಒಳ್ಳೆ ವ್ಯಕ್ತಿಗಳು, ಅವ್ರು ನಿಜವಾಗ್ಲೂ ಕಾಂಗ್ರೆಸ್ ಇದ್ದಾರೆ. ಇದು ನನ್ನ ಮನದಾಳ ಮಾತು ಹೇಳ್ತಿರೋದು ಇದು. ಯಾಕೆ ಅಂತಂದ್ರೆ ಈಗ ಒಬ್ರು ಊಟಕ್ಕೆ ಕರಿತೀವಿ, ಮನೆಗೆ ಊಟಕ್ಕೆ ಕರೆದ್ರೆ ಏನಾದ್ರೆ ತಿಂದಿರ್ತೀವಿ ಉಂಡಿರ್ತೀವಿ, ಅವ್ರಿಗೆ ಒಳ್ಳೇದಾಗಲ್ಲಪ್ಪ ಅಂತ ಬಯಸ್ತೀವಿ. ಇವ್ನು ಆ ಜಾತಿ ಬಿಡ್ತಾನಲ್ಲ ಇವ್ನು ಹೆಂಗ್ ಗೊತ್ತಾ, ತಿಂದರ ಮನೆನೇ ಹಾಳು ಮಾಡ್ಬೇಕು ಅನ್ನೋದು ಫಸ್ಟ್. ಇದು ಎಲ್ಲರಿಗೂ ಬಂದಿದ್ದು ಸಾವಿರ ಮನುಷ್ಯರಲ್ಲಿ ಇವನು ಒಬ್ರು ಇರ್ತಾನಂತೆ. ಇದು ನಾನು ಹೇಳ್ತಿರೋದು ಕಟ್ಟು ಸತ್ಯ. ಅದು ಹೆಂಗ್ ಗೊತ್ತಾ, ಒಂಥರ ಮಳೆ ಬರುತ್ತಲ್ಲ, ಬಂದು ಹೋಗ್ಬಿಡುತ್ತೆ ನೋಡಿ ಮಳೆ. ಮಳೆ ಬಂದು ಹೋಗ್ತಲ್ಲ ಆತರ ಅವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ ಗೊತ್ತಾ, ಇಲ್ಲಿ ಇದ್ಕೊಂಡು ಇಲ್ಲಿ ಹಾಸನದಲ್ಲಿ ಇದ್ಕೊಂಡು ಪಕ್ಷ ಬೆಳೆಸ್ಬೇಕು. ಪಕ್ಷ ಬೆಳೆಸ್ಬಿಟ್ಟು ಕುತ್ಕ ಮಾತಾಡ್ರೆ ನಾವು ಓಕೆ ಅಂತೀವಿ. ಇವ್ರು ಪಕ್ಷದ ವಿರುದ್ಧವಾಗಿ ಎತ್ಕಟ್ಟೋದು, ಬರೀದ್ ಎತ್ಕಟ್ಟೋದು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಗ್ರಾಮಾಂತರ ಬ್ಲಾಕ್ ಮಾಜಿ ಅಧ್ಯಕ್ಷ ಬಸವರಾಜು, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿಕುಮಾರ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಬಾಲಶಂಕರ್, ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಕೋಮಲೇಶ್, ಶೇಖರಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
the joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್, ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪ್ರಾಣ ರಕ್ಷಣೆಗಾಗಿ ಕಾಡಾನೆಗಳ ಮೇಲೆ ಗುಂಡು ಹಾರಿಸುವುದಾಗಿ ಸಾಂದರ್ಭಿಕ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ HM ವಿಶ್ವನಾಥ್ ಅವರಿಂದ ಜಿಲ್ಲಾಡಳಿತ ವಶಪಡಿಸಿಕೊಂಡಿದ್ದ ಬಂದೂಕುವನ್ನು ಗ್ರಾಮಾಂತರ ಠಾಣಾ ಪೊಲೀಸರು ಹಿಂದಿರುಗಿಸಿದರು. ಅದು ಸುಮಾರು 50 ವರ್ಷಗಳ ಕಾಲ ನಾನು ಬಂದೂಕನ್ನೇ ಹಿಡಿದಿಲ್ಲ. ಅನೇಕ ಜನ ಸ್ನೇಹಿತರುಗಳು ಬಂದೂಕ ಹಿಡಿಯೋದನ್ನ ನಾವು ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ನನ್ನ ತಮ್ಮ ಸ್ವತಃ
ಒಂದ್ ಕಾಲದಲ್ಲಿ ಅವರು ಶಿಕಾರಿ ಮಾಡ್ತಿದ್ದವರು, ಆದ್ರೂ ಕೂಡ ಈಗ 15-20 ವರ್ಷದಿಂದ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರಾಣಿಗಳ ಪರ ಹೋರಾಟಗಾರರಾಗಿದ್ದಾರೆ. ಹಾಗಾಗಿ ಈ ದಿನ ಈ ಬಂದೂಕ ಸಿಕ್ಕಿರೋದು ಪಶ್ಚಿಮ ಘಟ್ಟದ ಚಳುವಳಿಗಾರರಿಗೆ ಮತ್ತು ಇಲ್ಲಿರ್ತಕ್ಕಂಥ ರೈತ ಕೂಲಿ ಕಾರ್ಮಿಕರಿಗೆ ನೈತಿಕ ಸ್ಥೈರ್ಯವನ್ನ ತಂದ್ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಯಾರು ಕೂಡ ಧೃತಿಗೆಡಬೇಡಿ. ನಾನು ಕರೆ ಕೊಡ್ತೇನೆ, ನಾವು ಖಂಡಿತ ಗಾಂಧಿವಾದಿಗಳು, ಬಂದೂಕ ಬಳಸೋರಲ್ಲ. ಯಾವುದೇ ಕಾರಣಕ್ಕೆ ಪ್ರಾಣಿಗಳನ್ನ ಹತ್ಯೆ ಮಾಡೋ ಮುಖಾಂತರ ಸಮಸ್ಯೆ ಬಗೆಹರಿಯಲ್ಲ. ಅದಕ್ಕೋಸ್ಕರ ನಾವು ಒಂದು ತಂಡ ಮಾಡಿದೀವಿ. ಬೆಳೆಗಾರರ ಸಂಘ ಮತ್ತೆ ಅನೇಕ ಕನ್ನಡ ಪರ ಚಳವಳಿ ಮಾಡೋಂಥವ್ರು ಮತ್ತೆ ಕೆಲವು ದಲಿತ ಚಳವಳಿನಲ್ಲಿ ಹೋರಾಟ ಮಾಡಿದಂಥವ್ರು ಸೇರಿ ನಾವೊಂದು 15 ಜನದ ಒಂದು ಕಮಿಟಿ ಮಾಡಿದ್ದೀವಿ. ಅದರಲ್ಲಿ ಪತ್ರಕರ್ತರು ಕೂಡ ಇಲ್ಲಿ ಇದ್ದಾರೆ. ಮೆಹಬೂಬ್ ಅಂತ ಸ್ನೇಹಿತರು, ಇನ್ನು ಹಾಸನದಲ್ಲಿ ಅನೇಕ ಸ್ನೇಹಿತರುಗಳು ಅದರೊಳಗಿದ್ದಾರೆ. ನಾವೊಂದು ಸರ್ಕಾರಕ್ಕೊಂದು ಒಳ್ಳೆಯ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀವಿ. ನಾವು ಈಗಾಗಲೇ ಬಂಡೀಪುರದಿಂದ ಹಿಡಿದು ಇಲ್ಲಿ ಆನೆ ಕ್ಯಾಂಪ್ಗಳಿಗೆ ಹೋಗಿ ಸ್ಟಡಿ ಮಾಡಿದ್ದೀವಿ. ಶ್ರೀಲಂಕಾದ ವರದಿಗಳನ್ನ ತರಿಸ್ಕೊಂಡಿದ್ದೀವಿ. ಸದ್ಯದಲ್ಲೇ ಶ್ರೀಲಂಕಾಕ್ಕೆ ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ಆನೆ ಮತ್ತು ಸಮಸ್ಯೆ ಮತ್ತು ಅದರ ಪರಿಹಾರ, ಒಂದು ದೂರಗಾಮಿಯಾದಂಥ ಪರಿಹಾರ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದು ಕೇವಲ ಸಕಲೇಶ್ಪುರ, ಆಲೂರು, ಬೇಲೂರಿಗೆ ಸೀಮಿತವಾದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಕೆಲಸನ ಮಾಡಬೇಕಾಗಿದೆ. ಅದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು ಮತ್ತು ಕೊಡಗಿನ ಎಂಪಿಗಳು ಇದಕ್ಕೆ ಇನ್ವಾಲ್ವ್ ಆಗಬೇಕಾಗಿದೆ. ಕಾರಣಕ್ಕೆ ಈ ಸಮಸ್ಯೆ ಕೇವಲ ಒಂದು ವ್ಯಾಜ್ಯದ್ದೋ ಅಥವಾ ಬಂದೂಕನ್ನ ಸೀಜ್ ಮಾಡೋದೋ. ನಂಗೆ ಇತ್ತೀಚೆಗೆ ನಮ್ಮ ಮಂಜು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. 6 ಜನನ. ಕರವೇ ನಮ್ಮ ಸಾಗರನ್ನು ಕೂಡ ಹಾಕಿದ್ರು. ಏನ್ ಪ್ರಯೋಜನ ಆಯ್ತು? ಒಂದು 10 ಜನನ ಜೈಲಿಗೆ ಹಾಕೋ ಮುಖಾಂತರ, ಕೆಲವು ಗನ್ಗಳನ್ನ ಸೀಜ್ ಮಾಡೋ ಮುಖಾಂತರ ಆನೆ ಸಮಸ್ಯೆ ಮತ್ತು ಪಶ್ಚಿಮ ಘಟ್ಟದ ಸಮಸ್ಯೆ ಬಗೆಹರಿಯಲ್ಲ. ಬಹುಸಂಖ್ಯಾತ ಕೂಲಿ ಕಾರ್ಮಿಕರು, ಸುಮಾರು 40-50 ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥ ಪಶ್ಚಿಮ ಘಟ್ಟನ ಶಾಂತಿಯುತವಾಗಿರೋದಕ್ಕೆ ವ್ಯವಸ್ಥೆ ಮಾಡೋಣ. ಸರ್ಕಾರದ ಜೊತೆ ನಾವು ಕೈ ಜೋಡಿಸ್ತೀವಿ. ಕಾನೂನು ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳ ಜೊತೆ ನಾವು ಕೈ ಜೋಡಿಸ್ತೀವಿ. ಒಂದು ಗಟ್ಟಿಯಾದ ದೂರದೃಷ್ಟಿಯಾದಂಥ ಒಂದು ಪರಿಹಾರನ ಕಂಡುಹಿಡಿಯೋಣ. ಎಲ್ಲರೂ ಸೇರೋಣ, ನಾವು ಸಹಾಯ ಮಾಡ್ತೀವಿ. ಇವತ್ತು ನಾನು ಇಲ್ಲಿ ಬಂದಂತ ನನ್ನ ಎಲ್ಲ ಬೆಳೆಗಾರ ಸಂಘದ ನಾಯಕರುಗಳು ಅನೇಕ ಜನ ಇಲ್ಲಿ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಅಸಂಖ್ಯಾತ ಜನರು ನಮಗೆ ಫೋನ್ ಕಾಲ್ ಮಾಡಿ ಹೇಳ್ತಾರೆ. ವಿಶೇಷವಾಗಿ ಈ ಪೊಲೀಸ್ ಸ್ಟೇಷನ್ನ ಡಿವೈಎಸ್ಪಿ ಅವರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಭಾರಿ ಒಂದು ಖುಷಿ ಆಯ್ತು. ಯಾಕೆಂದ್ರೆ ಕಾನೂನನ್ನ ಬಳಕೆ ಮಾಡೋದು ಮತ್ತು ಕಾನೂನನ್ನ ಜಾರಿಗೆ ತರೋದಿದೆಯಲ್ಲ, ಒಬ್ಬ ವಿವೇಕವುಳ್ಳಂತ ಅಧಿಕಾರಿ ಕೈನಲ್ಲಿ ಇರ್ತದೆ. ಈ ಜಿಲ್ಲೆನಲ್ಲಿ, ಈ ತಾಲೂಕಲ್ಲಿ ಅತ್ಯುನ್ನತವಾದ ಕೆಲಸ ಮಾಡೋದಂತ ಅಧಿಕಾರಿಗಳಿದ್ದಾರೆ. ಆ ಸಾಲಿನಲ್ಲಿ ಇವತ್ತಿನ ಡಿವೈಎಸ್ಪಿ ಅವರು ಕೂಡ ಒಬ್ರು ಅಂತ ಅನ್ಕೊಂತೀನಿ. ಈ ಸಂದರ್ಭದಲ್ಲಿ ರಾಜ್ಯ ಬೆಳೆಗಾರರ ಸಂಘದ ಅಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್, ಕಾಂಗ್ರೆಸ್ ಮುಖಂಡ ಯಡೇಹಳ್ಳಿ ಮಂಜುನಾಥ್, ಬೆಕ್ಕನಹಳ್ಳಿ ನಾಗರಾಜು, ನಿವೃತ್ತ ತಹಸೀಲ್ದಾರ್ ಅನ್ನೇಗೌಡ, ಸುಂದರೇಶ್, ಕೌಡಳಿ ಲೋಹಿತ್, ಗಂಗಾಧರ್, ಜಾನಕೆರೆ ಸಾಗರ್ ಉಪಸ್ಥಿತರಿದ್ದರು. ನೇಪಾಳದ ಕಠ್ಮಂಡುವಿನ ತ್ರಿಭುವನ್ ಯೂನಿವರ್ಸಿಟಿಯಲ್ಲಿ ಸ್ಕ್ವಾಯ್ ಫೆಡರೇಷನ್ ಆಫ್ ನೇಪಾಳ ಮತ್ತು ಸ್ಕ್ವಾಯ್ ಆರ್ಗನೈಸೇಷನ್ ಆಫ್ ಏಷ್ಯಾ ಇವರು ಫೆಬ್ರವರಿ 3 ಮತ್ತು 4 ದಿನಾಂಕದಂದು ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಟ್ಟದ ತ್ರಿನೇಷನ್ ಸ್ಕ್ವಾಯ್ ಚಾಂಪಿಯನ್ಶಿಪ್ನಲ್ಲಿ ಹೊಳೆನರಸೀಪುರ ಸ್ಕ್ವಾಯ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ 3 ಚಿನ್ನದ ಪದಕ, 2 ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಭಾರತ, ನೇಪಾಳ ಮತ್ತು ಭೂತಾನ್ ರಾಷ್ಟ್ರಗಳು ಭಾಗವಹಿಸಿದ್ದವು. ಭಾರತ ದೇಶದ ಪರವಾಗಿ ಹೊಳೆನರಸೀಪುರ ಸ್ಕ್ವಾಯ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಜೂನಿಯರ್ ಕವಾಂಕ್ ವಿಭಾಗದಲ್ಲಿ ಸೋಹನ್, ಮೌರ್ಯ ಡಿವಿ ಮತ್ತು ಬಾಲಕಿಯರ ವಿಭಾಗದಲ್ಲಿ ರೀತು ಎಲ್ ಚಿನ್ನದ ಪದಕ ಹಾಗೂ ಫೈಟಿಂಗ್ ವಿಭಾಗದಲ್ಲಿ ಬೆಳ್ಳಿಯ ಪದಕ, ಹಾಗೆಯೇ ಸೀನಿಯರ್ ಬಾಲಕರ ಫೈಟಿಂಗ್ ವಿಭಾಗದಲ್ಲಿ ಹರ್ಷವರ್ಧನ್ ಎಲ್ ಚಿನ್ನದ ಪದಕ ಗಳಿಸಿದ್ದಾರೆ. ಸಕಲೇಶಪುರ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಸಂಘದ ಅಭಿವೃದ್ಧಿ ಸಹಿಸಲಾರದೆ ಕೆಲವರು ಸುಳ್ಳು ಆರೋಪ ಮಾಡಿ ಸಂಘದ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಳಗಡಲೆ ನಾಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಅಭಿವೃದ್ಧಿ ಸಹಿಸದೆ ಕೆಲವರು ಮಂಡಳಿಯ ತೇಜೋವಧೆಗಾಗಿ ಈ ರೀತಿಯ ಆರೋಪ ಮಾಡುತ್ತಿದ್ದಾರೆ. ಷೇರುದಾರರ ಹೆಸರಿನಲ್ಲಿ ಆಡಳಿತ ಮಂಡಳಿ ಸಾಲ ಪಡೆಯಲು ಸಾಧ್ಯವಿಲ್ಲ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೆ ಸಂಘದ ಅಭಿವೃದ್ಧಿಗಾಗಿ ಮಾತ್ರ ಚೆಕ್ ಬಳಸಲು ಅವಕಾಶ ಉಂಟು. ಖಾತೆದಾರರ ಸಾಲ ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತದೆ. ಆದರೂ ಸಹ ಷೇರುದಾರರಿಂದ ಖಾಲಿ ಚೆಕ್ ಪಡೆದು ಬೇಕಾಬಿಟ್ಟಿ ಹಣ ಪಡೆಯಲಾಗಿದೆ ಎಂದು ಸುಳ್ಳು ಆರೋಪವನ್ನು ಕೆಲವರು ಮಾಡಿದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಎಂದರು. ಸಂಘದ ಕೆಲವು ವಿರುದ್ಧ ಕೆಲವು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಅವರು ಹೇಳಿರ್ತಕ್ಕಂಥ ಎಲ್ಲವೂ ಸತ್ಯಕ್ಕೆ ವಿರುದ್ಧವಾಗಿರ್ತದೆ. ಅದು ಅವರು ಹೇಳ್ತಾರೆ, ನೀವು ಚೆಕ್ಕಿಗೆ ಸೈನ್ ಹಾಕಿ ಎಂದು ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಚೆಕ್ಕಿಗೆ ಸೈನ್ ಹಾಕ್ತಿದ್ರಿ ಅಂತಾರೆ. ಅದು ಈಗೇನಾಗಿದೆ ಅಂದರೆ KCC ಸಾಲಕ್ಕೆ ಒಂದು SP ಖಾತೆ ಇದೆ ಬ್ಯಾಂಕಲ್ಲಿ. ಅದು ಕೇವಲ ಒಬ್ಬ ಷೇರುದಾರರಿಗೆ ಒಂದು ಇರುತ್ತೆ.
ನಾವು ಏನು ಹಣ ರಿನ್ಯೂವಲ್ ಮಾಡ್ತೀವಿ ಅದು ನೇರವಾಗಿ ಆ ಖಾತೆಗೆ ಹೋಗುತ್ತೆ. ಆ ಖಾತೆಗೆ ಹೋದ್ಮೇಲೆ ಆ ಖಾತೆದಾರನೇ ಅದನ್ನು ಡ್ರಾ ಮಾಡಬೇಕು. ಚೆಕ್ಕಿಗೆ ಅವನೇ ಸೈನ್ ಹಾಕಿ ಮಾಡಬೇಕೆ ಹೊರತು ಯಾವುದೇ ಚೆಕ್ಕಿಂದ ಇದನ್ನು ಮಾಡೋಕ್ಕೆ ಅವಕಾಶ ಇಲ್ಲ. ನಮ್ಮದು ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗೆ ಏನು ಚೆಕ್ಕಿನ ಪವರ್ ಇದೆ ಅಂದರೆ ಸಂಘದ ಏನು ವ್ಯವಹಾರ ಇದೆ ಅದಕ್ಕೆ ಮಾತ್ರ ಬಿಟ್ಟರೆ ವೈಯಕ್ತಿಕ ಬೇರೆಯವರು ಯಾರಿಗೂ ನಾವು ಹಸ್ತಕ್ಷೇಪ ಮಾಡುವಾಗಿಲ್ಲ. ಹಾಗಾಗಿ ಇವೆಲ್ಲ ಸತ್ಯಕ್ಕೆ ವಿರುದ್ಧ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರುಗಳಾದ ಈಶ್ವರ್ ಆಳ್ವ, ರಾಜಶೇಖರ್, ಉಪಾಧ್ಯಕ್ಷ ಗುರುವ, ಮಾಜಿ ಉಪಾಧ್ಯಕ್ಷ ದೇವರಾಜು, ವಡ್ಡರಹಳ್ಳಿ ರಾಜು, ನಿರ್ದೇಶಕ ಗುರುವ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ, ಬಿಜೆಪಿ ಮುಖಂಡರ ಬಂಧನ. ಆಲೂರು ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲುಗಡೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಇದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಚ್ ಡಿ ರೇವಣ್ಣ ಹಾಗೂ ರೈಲ್ವೆ ಇಲಾಖೆಯ ಜಿಎಂ ಅವರ ಶ್ರಮವೇ ಕಾರಣ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ಮತ್ತು ಬ್ಲಾಕ್ ಮೇಲ್ ಸಂಸ್ಕೃತಿಯನ್ನ ಮಾಜಿ ಸಚಿವ ಶಿವರಾಮ್ ಹೊಂದಿಲ್ಲ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜಿಎ ಮಹೇಂದ್ರ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.